ಕೈ ಮುಗಿದ್ಬಿಡ್ತೀನಿ ನಾನು ಬಿಟ್ಬಿಡು ಅಂತಿದ್ರು. ಇವ್ರು 3 ಜನ ಮಕ್ಳು ಇವರು. ಅದು ಕಾಮಿಡಿ ಫೇಸ್ ನಮ್ದು. ಬೈಕಲ್ಲಿ ಬರ್ತಾ ಇರೋದ್ರಿಂದ ಗಾಳಿಗೆ ವಾಯ್ಸು ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ, ಅದಕ್ಕೆ ವಾಯ್ಸ್ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ. ಹಿಂದೆಗಡೆ ಕಾರಲ್ಲಿ ನಮ್ಮ ಅಕ್ಕ ಅವರು ಫ್ಯಾಮಿಲಿ ಎಲ್ಲ ಬರ್ತಿದ್ರು, ಮುಂದೆಗಡೆ ನಾನು ನಮ್ಮ ಮಾವ ಹೋಗ್ತಾ ಇದ್ದೀವಿ. ನಾವಿವಾಗ ಹೋಗ್ತಾ ಇರೋದು ದೇವಸ್ಥಾನಕ್ಕೆ. ಈ ದೇವಸ್ಥಾನದ ಹೆಸರು ಪ್ಯಾಟೆ ಬಸವಣ್ಣನ ಗುಡಿ ಅಂತ. ಈ ದೇವಸ್ಥಾನದಿಂದ ನಾವು ದೇವ್ರನ್ನ ಕರ್ಕೊಂಡು ಹೋಗ್ಬೇಕು. ಈಗ ದೇವಸ್ಥಾನಕ್ಕೆ ನಾನು, ನಮ್ಮ ಮಾವ, ನಮ್ಮ ಅಕ್ಕನ ಫ್ಯಾಮಿಲಿ ಮತ್ತು ನಮ್ಮ ಮಾವನ ಮಗ ಮತ್ತು ನಮ್ಮ ಅಕ್ಕ ಅವರು ಬಾಯಿ ಬೀಗ ಚುಚ್ಚಿಸ್ಕೋತಾರಂತೆ. ಸೊ ಹೋಗ್ತಾ ಇದ್ದೀವಿ. ಹೀಗೆ ಆನ್ ದ ವೇ ಹೋಗ್ತಾ ಚಿರತೆಗಳು ಇರುತ್ತೆ ಜಾಸ್ತಿ. ಚಿರತೆಗಳು ಇಲ್ಲೇ ಸಿಕ್ಕಿತ್ತಂತೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಚಿರತೆ ಜೊತೆ ಒಂದು ಫೋಟೋ ತೊಗೊಂಡು ಹೋಗೋಣ ಅಂತ ನಮ್ಮ ಮಾವನ ರೇಗಿಸ್ಕೊಂಡು ಹೋಗ್ತಾ ಇದ್ದೆ. ಇಲ್ಲೇ ಫುಲ್ಲು ಇಲ್ಲಿಂದ ಹೋಗ್ಬೇಕು ನಾವು. ಆ ದೇವರ ಹೆಸರು ವೀರಭದ್ರ ಸ್ವಾಮಿ ಅಂತ. ಆದರೆ ಅನ್ನೋದು ಯಾವಾಗಲೂ ಉಶ್ ಅಂತಿರುತ್ತೆ ಅಂದ್ಬಿಟ್ಟು ಉಷ್ಮಾಮಿ ಅಂತ ಎಲ್ರಿಗೂ ನಾನೇ ಹೆಸರಿಟ್ಟಿರೋದು. ಎಷ್ಟೊಂದು ಜನಕ್ಕೆ ನಾನು ಹೆಸರಿಟ್ಟಿದ್ದೀನಿ. ಈಗ ಎಲ್ಲರೂ ಅಷ್ಟೇ ಅದನ್ನು ಉಷ್ಮಾಮಿ ಅಂತಲೇ ಕರೆಯೋದು ಆಲ್ಮೋಸ್ಟು. ಬನ್ನಿ, ಅಲ್ಲಿ ದೇವಸ್ಥಾನ ಇದೆ. ಮೆಹಂದಿ ನಾನೇ ಹಾಕ್ಕೊಂಡಿದ್ದು, ತೋರಿಸ್ತೀನಿ ನಿಮಗೆ. ಮೆಹಂದಿ ನಾನೇ ಹಾಕ್ಕೊಂಡೆ. ನಮ್ಮ ಮಿಂಚೆ ಅವ್ರಿಗೆಲ್ಲ ಹಾಕ್ತೀನಿ ಅಂತ ಹೇಳಿದ್ರೆ ಅವ್ರು ಬೇಡ ಅಂದರು. ಎಲ್ರಿಗೂ ನಾನೇ ಹಾಕ್ತೀನಿ ಅಂದರೆ ಬೇಡ ನಾನು ಹಾಕಿಸ್ಕೊಳ್ಳಲ್ಲ, ನಿನ್ನ ಕೈ ಮುಗಿದ್ಬಿಡ್ತೀನಿ, ನಾನು ಬಿಟ್ಬಿಡು ಅಂತಿದ್ರು. ಅದನ್ನೆಲ್ಲ ಇದೆಲ್ಲ ನಮ್ಮ ಮಾವವ್ರ ತೋಟ ಅಂತೆ. ನೋಡಿ, ಇದೆಲ್ಲ ನಮ್ಮ ಮಾವಂದೇ ಗದ್ದೆ, ಅದೆಲ್ಲ ನಮ್ಮ ಮಾವಂದೇ ಗದ್ದೆ. ಈ ದೇವಸ್ಥಾನಕ್ಕೆ 900ರಿಂದ 1000 ವರ್ಷ ಇತಿಹಾಸ ಇದೆಯಂತೆ. ಸೊ ಬನ್ನಿ, ಇವಾಗ ಹೋಗ್ತಿದ್ದೀನಿ, ಇಲ್ಲಿ ಏನೇನು ನಡೀತೆ ಅಂತ ವಿಡಿಯೋ ಮಾಡಿ ತೋರಿಸ್ತೀನಿ. ಇಲ್ಲಿ ಇದು ದೇವಸ್ಥಾನ. ಇವಾಗೆಲ್ಲ ಸ್ವಲ್ಪ ಒಂಚೂರು ಇದು ಮಾಡಿದ್ದಾರೆ, ಮೊದಲೆಲ್ಲ ಈ ರೀತಿ ಇರಲಿಲ್ಲ. ಇಲ್ಲಿ ಬಸವಣ್ಣ ದೇವ್ರನ್ನ ರೆಡಿ ಮಾಡ್ತಾ ಇದ್ದಾರೆ, ಎಲ್ಲ ಕಾಯಿನಿಂದ ರೆಡಿ ಮಾಡ್ತಾ ಇದ್ದಾರೆ. ಈ ದೇವ್ರನ್ನ ನಾವಿವಾಗ ಊರೊಳಗೆ ಕರ್ಕೊಂಡು ಹೋಗೋದು. ದೇವ್ರನ್ನ ತೋರಿಸೋಣ ಅಂತಲೇ ಇದ್ದೆ, ಬಟ್ ಅಲ್ಲಿ ದೇವ್ರು ಕಾಣಿಸ್ತಾ ಇರಲಿಲ್ಲ. ಫುಲ್ಲು ಎಲ್ಲ ಧೂಪ ಎಲ್ಲ ಹಾಕಿದ್ರಿಂದ. ಇವಾಗ ಫುಲ್ಲು ದೇವ್ರನ್ನ ಹೂವಿಂದ ಅಲಂಕಾರ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ಒಂಥರ ಖುಷಿ ಆಗುತ್ತೆ ದೇವ್ರನ್ನ ನೋಡೋದಕ್ಕೇನೆ, ಕಣ್ಣು ತುಂಬ್ಕೊಂಡಂಗೆ ಆಗುತ್ತೆ. ಎಲ್ಲ ಇರುವೆಗೂಡು ಜಾಸ್ತಿ, ಹುಷಾರಾಗಿ ನೋಡ್ಕೊಂಡು ಓಡಾಡಬೇಕು, ಇಲ್ಲಾಂದರೆ ಕಾಲು ಕಚ್ಚೋ ಸಾಧ್ಯತೆ ಇರುತ್ತೆ. ಪೂಜಾರೆ ಇಲ್ಲೊಂಚೂರು ನೋಡಿ, ಇಲ್ಲಿ ಇವ್ರು ನಮ್ಮೂರ್ ಪೂಜಾರು. ಮುದ್ದು ಅಕ್ಕ ನೋಡೇ ಅಲ್ಲ, ಇವರು ಬಾಯಿ ಬೀಗ ಚುಚ್ಚಿಸ್ಕೊತಾರಂತೆ. ಅಲ್ಲೊಂಚೂರು ನೀರಿದೆ, ಅಲ್ಲೇ ಮಾಡಿ ಅಂದ್ರೆ ಇಲ್ಲ, ಅಲ್ಲಿ ಬೇಡ ಅಂತವ್ರೆ ಇವರು. ತೇಲ್ಕೊಂಡು ಹೋಗ್ಬಿಡ್ತೀನಿ ನಾನು ಅಲ್ವಾ. ಹೇಳ್ಕೊಂಡು ಹೋಗ್ಬಿಟ್ರೆ ಇಲ್ಲಿ ನನ್ನ ಏನಕ್ಕ ಹೇಳ್ತಾರಲ್ಲ, ಬೇಡ ಅಲ್ಲ ಏನೋ ಹೇಳ್ತಾರಲ್ಲ, ಅದ್ರ ಹೆಸರು ಮರ್ತೈತಿ. ಏನದು ಅಕ್ಕ, ಏನೋ ನೀರಲ್ಲಿ ಮುಳಿಕೊಂಡೋಗ್ಬೇಕಾದ್ರೆ ನಮ್ಮನ್ನ ಬಂದು ಕಾಪಾಡೋರ್ನ ಏನಂತಾರೆ? ರೆಸ್ಕ್ಯೂವರ್ಸ್. ಯಾರು ಇಲ್ಲ ಅಂತ ಗೈಸ್. ಇರೋರೆ 3 ಜನ ಮಕ್ಳು ಇವರು. ನಾನು ಒಬ್ಳು ಮಗಳು, ಇವ್ರು 3 ಜನ ಮಕ್ಳು ಇವರು. ಇನ್ನೊಂದು ಕುಲಪುತ್ರಿ ಬಂದಿಲ್ಲ ಇನ್ನು. ನೋಡಿ ಇಲ್ಲಿ, ಈಗ ಇವರಿಬ್ರು ಬಾಯಿ ಬೀಗ ಚುಚ್ಚಿಸ್ಕೋತಾರಂತೆ. ಅಕ್ಕ ಸಾಕಲ್ವಾ ಹೋಗದ? ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು.
ಆಯ್ತು ಬಿಡು, ಆರಾಮಾಗಿರು. ನಗಾಡಕ್ಕಾಗಲ್ಲ, ಆಟಾಡಕ್ಕಾಗಲ್ಲ, ನಗಾಡ್ಬಿಟ್ಟು ಬಾಯಿ ಕಿತ್ಕೊಂಡ್ ನೋಡೋದು ನಗಾಡಲ್ಲ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಮಾತೇ ಆಡ್ಬೇಡ ನೀನು, ಸುಮ್ಮನಿದ್ಬಿಡು. ಏನೊಂದ್ 2-3 ಅವರ್ ಸುಮ್ಮನಿರಕ್ಕಾಗಲ್ವಾ? ನಿಮ್ಮಂತವ್ರು ನೋಡ್ರೆ ನಗಾಡ್ತದೆ. ಅಷ್ಟು ಕಾಮಿಡಿ ಫೇಸ ನಮ್ದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಏನಾಯ್ತು? ಏನು ಆಗಿಲ್ಲ, ಸುಮ್ಮಿರಕ್ಕ. ನೀನ್ ಯಾಕೆ ಇದ್ ಮಾಡ್ಕತಿ? ಆರಾಮಾಗಿರು ಮುಖಂತೆ. ₹100. ಎಷ್ಟು ಬುಲೆಟ್ಸು? 13 ಬುಲೆಟ್. ಸೈಕ್ ಆಗೈತೆ ಗನ್ ಮಾತ್ರ. ಚಿಂಟಾರಿ ಪಿಂಟಾರಿಗಳು ಇವರೆಲ್ಲ. ದೇವ್ರ ಪ್ರಸಾದ ರಸಾಯನ ಕೊಟ್ಟಿದ್ದಾರೆ. ಇಲ್ಲಿಂದ ಹಿಂಗೆ ಇದೆ ದೇವಸ್ಥಾನದ ವ್ಯೂ. ಏನಂದೆ ನೀನು? ಅಲ್ಲ, ನೀನೇನೋ ಅಂದಲ್ಲ, ಏನಂದೆ? ಓಕೆನಾ? ಲವ್ ಯು. ಅಲ್ಲ ಸುಮ್ಮನೆ ಕುತ್ಕೊಳಕ್ ಆಗಲ್ವಾ ಅಂದೆ. ಸಿದ್ದುನಾ? ನೀನ್ ನನಗೆ ಹೇಳಿದ್ದು ತಾನೆ. ಅವ್ನು ಇನ್ನೊಂದ್ಸಲ ಪ್ರಸಾದ ಇಸ್ಕೊಬರಕ್ ಹೋಗವನಾ? ಅಣ್ಣ ತಿನ್ನು. ಎಷ್ಟನೇ ರೌಂಡ್ ರಮೇಶ್ ಬಾಬಾ? 4. ಹೊಡೀರಿ. ಓ ಅಣ್ಣ, ಏನ್ ನೀವು? ಓ ಮನೆಗಲ್ಲ, ತರ್ಸು ಇನ್ನೊಂದ್ಸಲ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಇದು ನಿಮ್ ಮನೆಗ, ನಿಮ್ ಹೊಟ್ಟೆಗ? ಇದೆಲ್ಲಾನು ಮುದ್ದಣ್ಣ ಇಸ್ಕೊಂಡ್ ಬಂದಿರೋದು. ಅವನೇ ಕಲೆಕ್ಟ್ ಮಾಡಿರೋದು. ಇದನ್ನೆಲ್ಲ ಫುಲ್ ಅವನೇ ಕಲೆಕ್ಟ್ ಮಾಡ್ತಾ ಬಂದಿರೋದು. ಎಲ್ರಿಗೂ ಪಾಪ ಅವನೇ. ಏನ್ ಮಾಡ್ತಿದೀನಿ ನೀನು? ನಿಮ್ಗೆ ಯಾಕೆ ಬೇಕದು? ನೀನು ಚಿಕ್ಕವರೇನ ಇರೋದು ಇಲ್ಲಿ? ಓ, ಮಕ್ಕಳ ಸೈನ್ಯ. 8:19 ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಅದು ಒಬ್ಬರೇ ಪರ್ಸನ್ ಮಾತ್ರ ಅದನ್ನ ಇಟ್ಕೊಂಡು ಇದು ಮಾಡ್ತಾ ಇರೋದು. ನೋಡಿ, ನಮ್ಮ ಕರ್ನಾಟಕದ ಬಾವುಟದ ಥರ ಫೀಲ್ ಆಗುತ್ತೆ. ಅದು ಒಂಥರ ಖುಷಿ ಈ ಥರ ಎಲ್ಲ ಮಾಡೋದಕ್ಕೆ. ಎಷ್ಟು ಉದ್ದ ಇದೆ ನೋಡಿ, ಅದು ಸ್ಟ್ರೈಟ್ ಇದೆ. ಅಂದ್ರೆ ಅದು ನಿಲ್ಸಿದ್ರೆ ಇನ್ನೂ ಉದ್ದ ಕಾಣುತ್ತೆ. ಅಲ್ಲೆಲ್ಲ ಇಷ್ಟು ಜನ ತುಂಬಿದ್ದಾರೆ. ಎಷ್ಟು ಜನ ಎಲ್ಲ ಇವಾಗ ದೇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಹೋಗೋದಕ್ಕಿಂತ ಮುಂಚೆ ಊರೊಳಗೆ ದೇವ್ರು ಬರ್ತಾ ಇರುವಾಗ ಈ ಒಂದು ಹುಡುಗಿಗೆ ಕಳಶ ಹೊಡೆಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆ ಹುಡುಗಿನ ಮಡಿ ಮೇಲೆ ನಡೆಸ್ಕೊಂಡು ಹೋಗ್ತಾರೆ. ನೆಲದ ಮೇಲೆ ನಡೆಯೋದಕ್ಕೆ ಬಿಡಲ್ಲ. ಆ ಹುಡುಗಿ ಕಳಶ ಹೊತ್ತಿರ್ತಾಳೆ. ಈ ಕಳಶ ದೇವ್ರ ಹತ್ರ ಹೋದ್ಮೇಲೆ ದೇವರು ಊರೊಳಗೆ ಬರೋದು. ಬೇರೆ ಕಡೆ ಎಲ್ಲ ಇನ್ನೂ ಬೇರೆ ಬೇರೆ ಥರ ಹಬ್ಬಗಳು ಮಾಡ್ತಾ ಇರ್ತಾರೆ. ನಮ್ಮೂರಲ್ಲಿ ಅಂದರೆ ನಮ್ಮ ಅಮ್ಮನೂರಲ್ಲಿ ಇದು ಒಂದು ಕೂಡ.
ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಹೋಗಿ ದೇವ್ರನ್ನ ಕರ್ಕೊಂಡ್ಬರೋದು. ಅಲ್ಲಿ ಆ ಹುಡುಗಿ ಎತ್ಕೊಂಡು ಹೋಯ್ತಲ್ಲ ಅದು ಹೋಗಿ ದೇವ್ರನ್ನ ಕರ್ಕೊಂಡ್ಬರೋದು. ಆ್ಯಕ್ಚುಲಿ ಏನೇನೋ ಮಾಡ್ತಾರೆ. ನಾನು ಹೇಳ್ತಾ ಇದ್ನಲ್ಲ ಉಷ್ಮಾಮಿ ಅಂತ, ಇದೇ ಆ ದೇವರು. ಇದು ಬರುವಾಗ ಕಾಯಿ ಹೊಡ್ಕೊಂಡು ಕರ್ಕೊಂಬರ್ತಾರೆ. ಇದು ಶಾಂತಿ ಆಗೋವರೆಗೂ ನಾವು ಆರತಿ ಮಾಡ್ತಾನೇ ಇರ್ತೀವಿ. ಇದು ಉಶುಷ್ ಅಂತ ಇರುತ್ತೆ ಅಂದ್ಬಿಟ್ಟು ಉಷ್ಮಾಮಿ ಅಂತ ಹೆಸರಿಟ್ಟಿದ್ದೀವಿ. ಬಟ್ ಇದ್ರ ಹೆಸರು ವೀರಭದ್ರ ಸ್ವಾಮಿ ಅಂತ. ಇವಾಗ ರಂಗ ಕುಣಿತಾ ಇದ್ದಾರೆ. ಟೈಮು 1 ಗಂಟೆ ಮೇಲಾಗಿದೆ. ಬನ್ನಿ ಹೋಗೋಣ, ಹೆಂಗೆ ಕುಣಿತಾರೆ ನೋಡೋಣ. ನಾನು ರೀತು ಇಬ್ರು ರಂಗ ನೋಡಕ್ ಬಂದಿದೀವಿ. ಈಗ ಟೈಮು ಮ್ಯಾಟ್ರ್ ಅರ್ಥ ಆಗ್ತಿಲ್ಲ, ಆದ್ರೂ ಬೈರೂಪ ನೋಡ್ಕೊಂಡು ಅದು ಒಂದು ಮಾತ್ರ ಅರ್ಥ ಆಗಿತ್ತು. ಇನ್ನು ಬೆಳಗ್ಗೆ ಇಂದ ಕೋಲು ಇರ್ತಾರೆ. ನಾನೇ ಬಿಟ್ಕೊಂಡಿದ್ವಿ, ಅದಕ್ಕೆ ಎಷ್ಟು ಡಿಸೈನ್ ಸರ್. Here I come. ಇದನ್ನ ರಂಗ ಕುಣಿತ ಅಂತ ಹೇಳ್ತಾರೆ. ಎಷ್ಟೊಂದು ಊರ ಕಡೆ ಈ ರಂಗ ಕುಣಿತ ಇದ್ದೇ ಇರುತ್ತೆ. ಇದನ್ನ ನಮ್ಮ CM ಅವ್ರು ಸಹ ಮಾಡಿದ್ದಾರೆ. ಮತ್ತು ಇದನ್ನು ನೋಡೋದಕ್ಕೆ ಎಷ್ಟೊತ್ತಾದರೂ ಪರವಾಗಿಲ್ಲ. ನೈಟ್ ಸ್ಟಾರ್ಟ್ ಆಗುತ್ತೆ ಮತ್ತು ಬೆಳಗ್ಗೆವರೆಗೂ ನಡೀತಾನೆ ಇರುತ್ತೆ. ನೋಡಿಕೊಂಡು ಸುತ್ತಮುತ್ತ ಕೂತಿರ್ತೀವಿ ಜನ ಎಲ್ಲ. ಮಾರ್ನಿಂಗ್ ವೀಡಿಯೋಸ್ ನಾನು ಮಾಡ್ಕೊಳಕ್ಕಾಗಿಲ್ಲ, ಬಟ್ ಈ ಒಂದೊಂದು ಕ್ಲಿಪ್ನ ನಾನು ಮಾಡ್ಕೊಂಡಿದ್ದೆ. ಇಲ್ಲಿ ದೇವ್ರಿಗೂ ಒಬ್ಬೊಬ್ರು ಮನೆಗೂ ಬರುತ್ತೆ. ಒಬ್ಬೊಬ್ರು ಮನೆಗೆ ಬಂದು ಹಣ್ಣು ಕಾಯಿ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗುತ್ತೆ. ಹೀಗೆ ಹೋಗ್ತಾ ಇರಬೇಕಾದ್ರೆ ನಾವೆಲ್ಲ ಲೈನಲ್ಲಿ ಮಲಗಿರ್ತೀವಿ, ನಮ್ಮ ಮೇಲೆ ಹೋಗುತ್ತೆ. ಎಷ್ಟೊಂದು ಕಡೆ ಇದನ್ನು ನೋಡಿರ್ತೀರ. ದೇವ್ರ ಪೂಜೆ ಆದಮೇಲೆ ಎಲ್ಲರೂ ಮನೇಲೂ ಪಾನಕ ಪ್ರಸಾದ ಎಲ್ಲ ಮಾಡಿರ್ತಾರೆ. ನಾವು ಈಸ್ಕೊಂಡು ತಿನ್ಕೊಂಡು ನಿಧಾನಕ್ಕೆ ಹೋಗ್ತಾ ಇರ್ತೀವಿ. ಎಲ್ಲಿ ಹೋಯ್ತಾ ಇದ್ದೀವಿ? ಅಲ್ಲ, ಉಕ್ಕುಡದ ಮರ ಮುಂಗೆ ಹೋಯ್ತಾ ಇದ್ದೀವಿ. ಉಕ್ಕುಡದ ಮರ ಮೇಲೆ ಗೊತ್ತಿಲ್ಲ, ಯಾವ ಇವೆಲ್ಲ ಫೇಮಸ್ ಆಗಿತ್ತಲ್ಲ ಟಿಕ್ಟಾಕ್ ಅಲ್ಲಿ. ಎಲ್ಲ ಪ್ರಸಾದ ಇಸ್ಕೊಂಡು ಹೋಗ್ತಾ ಇದೀವಿ ನೋಡಿ. ಎಲ್ಲ ಫುಲ್ ಜಾಲಿ. ಇವತ್ತಿನ್ನೂ ನಾಟಕ ನಡೆಯುತ್ತೆ, ಅದನ್ನು ತೋರಿಸ್ತೀನಿ ಬನ್ನಿ. ಇನ್ನೂ ನಾಟಕ ನಡೀತಾ ಇದೆ. ನಾನು ಎದ್ದೊಳ್ಳಿಲ್ಲ. ನೈಟು ನನಗೆ ಎದ್ದೇಳೋಕ್ಕಾಗಲಿಲ್ಲ. ನಾನು ಎದ್ದೊಳ್ಳಿಲ್ಲ. ನಾಟಕ ನೈಟಿಂದ ನಡೆದಿದ್ದರಿಂದ ನನಗೆ ಎದ್ದೇಳೋಕ್ಕಾಗಲಿಲ್ಲ, ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಬಟ್ ನಮ್ಮ ಅಕ್ಕನ ವ್ಲಾಗಲ್ಲಿದೆ, ಹಂಬಿ ಕ್ಲೌಡ್ ಕಿಚನ್ ವ್ಲಾಗಲ್ಲಿದೆ. ಪ್ಲೀಸ್ ಗೋ ಆ್ಯಂಡ್ ವಾಚ್ ದೇರ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ನಿಮ್ಮ ರೀತು, ಬಾಯ್. ಅಷ್ಟೇ.